ನನ್ ಮಗ ಸಿಕ್ಬಿಟ್ಟ ಕಣೋ. ಅದೇ ಕಣೋ ಮಾರಿಷಿಯಸ್ ನಲ್ಲಿ ಆ ನಮ್ಮ ಮಳವಳ್ಳಿ ಮರಿಗೌಡ್ರು ಮರಿ ಇದೆಯಲ್ಲ ಅಲ್ಲಿ ಸೇರ್ಕೊಂಡಿದ್ದಾನೆ. ಮರಿಗೌಡ್ರು? ಓ ಅವತ್ ಫೋಟೋ ಕಳ್ಸಿರ್ಲಿವೇನೋ ಅವನು. ಓ ಅಲ್ಲಿ ಸೇರ್ಬೇಕಂತ ಕರೆಕ್ಟ್ ಆಗಿ ಸೇರ್ಕೊಂಡಿದ್ದಾನೆ. ಆ ನನ್ನ ಮಗ ಸಿಕ್ಕಿದ್ರೆ ಗಾಳಿ ಆಂಜನೇಯ ಸ್ವಾಮಿಗೆ 100 ತೆಂಕ ಹೊಡಿತೀನಿ ಅಂತ ಹೇಳಿದ್ದೆ. ಹೊಡೆದ್ ಬಂದ್ಬಿಡ್ತೀನಿ. ಸರ್ ಇದೇನ್ ಸರ್ ಶಾಕ್ ನ್ಯೂಸು? ನಾನ್ ನೆಮ್ಮದಿಯಿಂದ ನನ್ನ ಕೆಲಸ ಶುರು ಮಾಡ್ಕೊಳ್ಳೋಣ ಅಂತ ಅವನ್ನ ಫಾರಿನ್ ಓಡಿಸಿದ್ರೆ ಅವನು ಅಲ್ಲಿಂದನೇ ಕಿರಿ ಕೊಡಕ್ ಶುರು ಮಾಡೋಣ. ಏಯ್ ಮಾರಿಷಸ್ ಅಲ್ಲಿ ನನ್ನ ಫ್ರೆಂಡ್ ಥಾಮಸ್ ಇದ್ದಾನೆ, ಅವನು ಫೋನ್ ಮಾಡೋಣ ಮುಗಿಸ್ಬಿಡಕ್ ಹೇಳು. ಹೇಳ್ತೀನಿ ಸರ್. ಬಾಯಲ್ಲಿ ಗುರ್ತು ಕರೆಕ್ಟ್ ಆಗಿ ಹೇಳು. ಹೇಳ್ತೀನಿ. ಇವನು ನೋಡಿದ್ರೆ ಕರ್ನಲ್ ವಿಶ್ವನಾಥ್ ಮಗ ಮನು ತರ ಕಾಣಿಸ್ತಿಲ್ವೇ? ಯಾರಪ್ಪ ನೀವು? ನಮ್ ಭಾಷೆ ಮಾತಾಡ್ತಾ ಇದ್ದೀರಾ, ನನ್ನೇ ಫಾಲೋ ಮಾಡ್ತಾ ಇದ್ದೀರಾ? ನಾವೊಬ್ಬ ಆಸಾಮಿನ ಹುಡುಕ್ತಾ ಇದೀವಿ, ಅದು ನೀವಲ್ಲ ಹೋಗಿ ಸರ್. ಯಾರು? ಖಂಡಿತ ನೀವಲ್ಲ, ಹೋಗಿ ಸರ್. ಅದು ಗೊತ್ತಾಯ್ತು, ಆದ್ರೆ ಯಾರನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳಿ. ಕರ್ನಲ್ ವಿಶ್ವನಾಥ್. ಕರ್ನಲ್ ವಿಶ್ವನಾಥ್ ಮಗ ಮನು ವಿಶ್ವನಾಥ್. ಮನು ನಿಮ್ಗೆ ಗೊತ್ತಾ? ಗೊತ್ತಾ ಅಂತ ಕೇಳ್ತಾ ಇದೀಯಾ? ನಾನೇ ಮನು. ನೀವಲ್ಲ ಬಿಡಿ ಸರ್, ಸುಳ್ಳು ಹೇಳ್ತಾ ಇದ್ದೀರಾ. ಸುಮ್ನೆ ಹೋಗಿ ಬರ್ತೀನಿ ನೋಡು. ನಾನೇ ಮನು ಅಂತ ಹೇಳ್ತಾ ಇದೀನಿ, ಸುಳ್ಳು ಅಂತ ಹೇಳ್ತೀಯಾ? ಏನಾಗ್ಬೇಕು ನನ್ನಿಂದ ನಿಮ್ಗೆ? ಮನು ಕಂದು ಬಣ್ಣ ಇದ್ದಾನೆ ಅಂತ ಹೇಳಿದ್ರು. ಈ ಮಾರಿಷಸ್ ಬರಕ್ ಮುಂಚೆ ನಾನು ಕಂದು ಬಣ್ಣ ಇದ್ದೆ. ಇಲ್ಲಿಗೆ ಬಂದು ಈ ವೆದರ್ಗೆಲ್ಲ ನನ್ನ ಮೈ ಎಲ್ಲ ಬೆಳ್ಳಗಾಗೋಯ್ತು. ಆರೀಶ್ವರ್ ಯಾ ಅಂದ್ಮೇಲೆ ಇವನಿಗೆ ಕೊಡೋದೆ. ಯಾ ಕೊಡಿ ಅದೇನ್ ಕೊಡಿ? ಹೇಳ್ಬಿಟ್ಟು ಹೊಡಿಬೇಡ ತುಂಬಾ ಒಳ್ಳೆ ಹುಡುಗ, ಹೊಡಿಬೇಡ. ನಾನಲ್ಲಪ್ಪ ಅದು. ಮನು ವಿಶ್ವನಾಥ್ ಯಾರು ನನಗೆ ಗೊತ್ತಿಲ್ಲ. ನನ್ನ ಹೆಸರು ನಂದಕುಮಾರ್ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಏನಾಯ್ತಂದು? ಏನಾಯ್ತು ಅಂದ್ರೆ ನನ್ನೇನೋ ಕೇಳ್ತೀಯ? ಇವರೆಲ್ಲ ನೀನು ನೋಡ್ಕೊಂಡು ಬಂದಿದ್ದಾರೆ. ಓ ಐ ಸಿ, ಡೋಂಟ್ ವರಿ ಅಬೌಟ್ ದಟ್. ಹೋಗ. ನಂದು, ಡೋಂಟ್ ವರಿ. ಬ್ರದರ್, ಏನಾಯ್ತು? ವಾಟ್ ಹ್ಯಾಪನ್? ಏನ್ ಲಗೇಜ್ ಹೋಗ್ತಾ ಇದೆಯಾ? ಇಕ್ಕಿಸ್ಕೊಂಡು ತಡ್ಕೊಳಕ್ ಆಗದೆ ಹೋಗ್ತಾ ಇದೀನಿ. ಏನೋ 4 ತದಕ್ರಪ್ಪ, ಅದಕ್ಕೆ ಟೆನ್ಷನ್ ಆಗಿ ಮನೆನೇ ಬಿಟ್ಟು ಹೋಗೋದ? ಲೈಟ್ ಆಗ ಬಿಸ್ತೋಸ್ಲ ಬಡೇನ ಗಬು, ಅದರ ಮಾಡಬೇಡ ನೀನು. ಬಗ್ಗಿಸ್ಕೊಂಡು ನಾಸಿರುದ್ದೀನ್ ತಬ್ಲಾ ಬಾರ್ಸ ತರ ಬಾರ್ಸಿದ್ದಾರೆ. ನಾನು 420 ಕೆಲಸ ಮಾಡಿದ್ದೀನಿ, ಪೊಲೀಸ್ನ ಹತ್ರ ಒದೆ ತಿಂದಿದ್ದೀನಿ, ಇಂಡಿಯನ್ ಹತ್ರನೂ ಒದೆ ತಿಂದಿದ್ದೀನಿ. ಆದ್ರೆ ಇಂಥ ಗೂಸ ತಿಂದಿರೋದು ಇದೇ ಮೊದಲನೇ ಸಲ. ಮುಟ್ ನೋಡು. ಇನ್ ಮುಂದೆ ಏನು ಆಗದಿರೋ ತರ ನಾನು ನೋಡ್ಕೋತೀನಿ ಬ್ರದರ್, ಪ್ಲೀಸ್. ಏನ್ ನೋಡ್ಕೋತೀನಿ ನೀನು? ನಾನು ಒರಿಜಿನಲ್ ಅಲ್ಲ ಅಂದ್ರೂ ಹೊಡಿತಾರೆ, ನಾನೇ ಒರಿಜಿನಲ್ ಅಂದ್ರೂ ಹೊಡಿತಾರೆ.
ನಾಳೆ ಒಂದ್ ವೇಳೆ ಆ ಒರಿಜಿನಲ್ ಏನಾದ್ರು ಬಂದ್ಬಿಟ್ರೆ ನನ್ನ ಪರಿಸ್ಥಿತಿ ಏನಾಗ್ಬೇಕು? ಗಾಳಿಪಟ ತರ ಮೇಲೆ ಹಾರಾಡ್ತಾ ಇರ್ತೀನಿ. ನನ್ ಕೈಲಾಗಲ್ಲಪ್ಪ, ನಾನು ಬರ್ತೀನಿ. ಬ್ರದರ್, ಆ ಒರಿಜಿನಲ್ ಬರಕ್ ಸಾಧ್ಯನೇ ಇಲ್ಲ. ನಿನ್ಗೆ ಯಾಕೆ ಗೊತ್ತು? ಯಾಕಂದ್ರೆ ಆ ಒರಿಜಿನಲ್ ನಾನೇ. ಯಾ ಪ್ರಾಮಿಸ್? ಪ್ರಾಮಿಸ್. ಮತ್ತೆ ಯಾಕೆ ಡ್ರೈವರ್ ತರ ಆಕ್ಟ್ ಮಾಡ್ತಾ ಇದೀಯಾ? ಎಲ್ಲ ನನ್ನ ಹಣೆ ಬರಹ. ಹೆಸರಿಗೆ ಮಾತ್ರ ನಾ ಕೋಟಿ ಅದೃಷ್ಟನ ಮಗ, ಆದ್ರೆ ಜೀವನದಲ್ಲಿ ನಾನು ತುಂಬಾ ನತದೃಷ್ಟ. ಯಾವ ಸಂತೋಷನೂ ಇಲ್ಲ. ಅಪ್ಪ ನೋಡಿದ ಹಿಟ್ಲರ್ ತರ ಆಡ್ತಾನೆ, ಅವ್ನ್ ಕಾಟ ತಡಿಲಾಡ್ದೇನೆ, ಅವ್ನ್ ತೋರ್ಸಿದ ಹುಡುಗಿ ಫೋಟೋ ಇಷ್ಟ ಆಗ್ದೇನೆ ಇಂಡಿಯಾ ಬಿಟ್ಟು ಮಾರಿಷಸ್ ಬಂದೆ. ಆದ್ರೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಆ ಫೋಟೋದ ಹುಡುಗಿನೇ ಇಂದು ಅಂತ. ವಾಟ್ ಟು ಡೂ? ಮತ್ತೆ ಹೇಳ್ಬಿಡತ್ತಾನೆ ಹುಡುಗಿ ಇಷ್ಟ ಅಂತ ನಿಮ್ ತಂದೆ ಹತ್ರ? ನೋ, ಅದು ಈಗ್ಲೇ ಬೇಡ. ಯಾಕಪ್ಪ? ನನಗೊಂದು ವಿಷಯ ಗೊತ್ತಾಗ್ಬೇಕು, ಆ ಹುಡುಗಿ ನನ್ನ ಪ್ರೀತಿಸಿದಳ ಇಲ್ವಾ ಅಂತ. ಇನ್ನೊಂದು ವಿಷಯ ಏನಂದ್ರೆ, ಇಲ್ಲಿ ಯಾವುದೋ ಒಂದು ಗುಂಪು ನನ್ನ ಕೊಲ್ಲಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದು ಯಾರು ಅಂತ ಕಂಡುಹಿಡಬೇಕು. ಎಸ್, ಅಲ್ಲಿವರೆಗೂ ನೀನು ಮನು ತರ ಆಕ್ಟ್ ಮಾಡ್ಬೇಕು. ಓಕೆ? ಹಾಯ್ ಕುಟೀಸ್. ಹಲೋ ಕುಟೀಸ್. ವೆಲ್ಕಮ್ ಟು ಅವರ್ ಕಂಟ್ರಿ ಬಾಸ್. ಕಂಟ್ರಿ? ಈ ಕಂಟ್ರಿ ಬಾಸ್. ಈಗ ತಾನೇ ಫ್ಲೈಟ್ ಇಳಿದು ಲಂಡನ್ ಇಂದ ಬರ್ತಾ ಇರೋನಿಗೆ ವೆಲ್ಕಮ್ ಮಾಡ್ದಂಗೆ ವೆಲ್ಕಮ್ ಟು ಅವರ್ ಕಂಟ್ರಿ ಬಾಸ್ ಅಂತ ಇದ್ರಲ್ಲ. ಈ ಮಳವಳ್ಳಿ ಪುಟ್ಟೇಗೌಡನ ಮಗ ಮಾದೇಗೌಡ ಜೈಲಿಂದ ಆಚೆ ಬರ್ತಾ ಇರೋದನ್ನ ಪೇಪರ್ ಹಾಕ್ಸಿದ್ರೇನಾ? ನ್ಯೂಸ್ ಬರ್ಕೊಂಡು ತಗೊಂಡೋಗ್ ಕೊಟ್ರೆ ಹಾಕಲಾದ್ರು ಬಾಸ್. ಹಬ್ಬ ನನ್ನ ಮಕ್ಕಳು. ಒಳಗಡೆ ಹೋಗ್ಬೇಕಾದ್ರೆ ಫ್ರಂಟ್ ಪೇಜ್ ಅಲ್ಲಿ ಕಲರ್ ಅಲ್ಲಿ ಅದು ನನ್ ಸೈಜ್ ಲೆಟರ್ಸ್ ಅಲ್ಲಿ ಹಾಕ್ತಾರೆ. ರಿಲೀಸ್ ಆಗಿ ಆಚೆ ಬರ್ಬೇಕಾದ್ರೆ ಯಾಕೆ ಹಾಕಲ್ವಂತೆ? ಹೆಂಗಿದಾನೋ ನಿಮ್ ಬಾಸು? ಯಾರು ನಿಮ್ ಬ್ರದರ? ಗುಮ್ಮದೆ ಅಂದ್ರೆ ಆಸ್ಪತ್ರೆಯಲ್ಲಿ 6 ತಿಂಗಳು ಇರ್ಬೇಕು ಮಕ್ಕಳ. ನೆಮ್ಮದಾಗಿದ್ದಾನೆ. ಜಸ್ಟ್ ಮಿನಿಟ್. ಅಲ್ಲ ಏನವರಿ, ಒಂದ್ ನಿಮಿಷ ಆಗ್ಯಾರ. ನೀನ್ ಆಮೇಲೆ ಬಾ. ಓಕೆ ಸರ್. ಯಾಗಿದಾರ ನನ್ನ ಮಗ? ಟಕ್ಕರು ಕಡ್ಲ ಟಕ್ಕರು. ಅವನ್ ನೀನ್ ಹೇಳ್ದಂಗೆ ಏನಿಲ್ಲ ಬಿಡು. ಅವನ ಅಡ್ಮಿನಿಸ್ಟ್ರೇಟಿಂಗು ಎಲ್ಲ ನೋಡ್ತಾ ಇದ್ರೆ ನನ್ಗೆ ಹಿಟ್ಲರ್ ಜ್ಞಾಪಕ ಬರ್ತದೆ. ಇರು ನೀನ್ ಹೇಳ್ತಾ ಇರೋದ್ ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಕಣೋ. ಅಯ್ಯಯ್ಯ, ನೀನ್ ಹುಟ್ಟಿರೋದೇ ಅನುಮಾನ ನಕ್ಷತ್ರ ಅಲ್ವಾ? ಲೋ ಬರೀ ಅವನಲ್ಲಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ಎಕ್ಸ್ಟ್ರಾ ಟ್ಯಾಲೆಂಟ್ ಇದೆ ಕಣೋ. ಏನದು? ಅವನು ಕರ್ನಾಟಕ ಸಂಗೀತದಲ್ಲಿ ಮಹಾ ಪಂಡಿತ ಕಣೋ. ಒಂದ್ ವೇಳೆ ಅವನು ಇಲ್ಲೇ ಇದ್ದಿದ್ರೆ ಮಹಾನ್ ಪಂಡಿತ ಆಗ್ಬಿಡ್ತಿದ್ದ. ವಸಿ ಹಂಗೆ ಇಡ್ಕೋ. ಅಳಿದೇವ್ರು ವಸಿ ಪೇಸ್ ಕಟ್ಟಿದ್ಲಾಗ ತಿರ್ಗಿಸಿ. ಕ್ಯಾರಿಗು ಏ ನನ್ ಮಗನೇ, ಅವ್ನು ನೋಡಿದ್ರೆ ಹಂಗೆ ಕಾಣಿಸಲ್ಲ ಕಣೋ. ಅದು ಎಕ್ಸ್ಟ್ರಾ ಟ್ಯಾಲೆಂಟ್ ಅಂತ ಕಾಣಿಸೋದಿಲ್ಲ ಕಣೋ. ಅಳಿಯಂದ್ರೆ ಯಾರ್ದು ಮಾವಯ್ಯ ಫೋನು? ಅದೇ ಕರ್ನಲ್ ವಿಶ್ವನಾಥ್ ಫೋನ್ ಮಾಡಿದ್ದ. ಯಾವನವನು? ಇದೇ ನಿಂಗೆ ಕೇಳಿದ್ರಿ, ನಿಮ್ಮ ಅಪ್ಪ ಅಲ್ವಾ? ಮಿಲ್ಟ್ರಿ. ಮೈ ಫಾದರ್. ಎಸ್ ಯುವರ್ ಫಾದರ್ ಅಂದಂಗೆ ಮನಸ್ಸೊಳಗೆ ಮಾಡಿಕೊಂಡಿದ್ರೆ ಹೆಂಗೆ ನಮ್ಮೆದುರುಗಳನ್ನ ಒಸಿ ಬಿಸಾಕಿ. ಏನ್ ನಾ ಬಿಚ್ಚೋದು? ಅದೇ ಏನು ಗೊತ್ತಿಲ್ದ ಹೇಳೋದೋಳು. ಕರ್ನಾಟಕ ಸಂಗೀತದಲ್ಲಿ ತಾವು ಪ್ರವೀಣ್ರಂತೆ. ಯಾರು ಹೇಳಿದ್ದು? ನನ್ಗೆಲ್ಲ ಗೊತ್ತು. ಯಾವ ಸಂಗೀತ ಅಂದೆ? ಅದೇ ಮವತು ಹೇ ಸರಸ್ವತಿ. ಅಯ್ಯಯ್ಯೋ, ಯಾರೋ ನಿನಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಷ್ಟೇ. ನನ್ ಕರ್ನಾಟಕ ಗೊತ್ತು, ಕರ್ನಾಟಕ ಸಂಗೀತ ಗೊತ್ತಿಲ್ಲ. ಬೇಕಾದ್ರೆ ಮುಟ್ ನೋಡು. ಆಹಾ ಆಹಾ, ಅಯ್ಯೋ, ಏನಾಯ್ತು? ಸಂಗೀತ ವಿದ್ವಾನನ ಹಾರ್ಟ್ ಬೂಟಿಂಗ್ ಹೆಂಗ್ ಹೊಡ್ಕತ್ತದೋ ಅದಕ್ಕಿನ್ನ ಅದ್ಭುತವಾಗಿ ಹೊಡಿತಾ ಕೂತದ. ಅಯ್ಯೋ, ಇದು ಹಾರ್ಟ್ ಬೂಟಿಂಗ್ ಸೌಂಡ್ ಅಲ್ಲ, ಪಕ್ಕದಲ್ಲಿ ಇಟ್ಟಿನ ಗಿರಣಿ ಇದೆ ಆ ಸೌಂಡ್. ಹೇಳಿದ್ರೆ ಕೇಳಲ್ಲ. ಅಷ್ಟ ಅಲ್ದಲೇ ಹೇಳ್ತಾರ ನೋಡಿ. ಹುಟ್ಟಿಸಿದ ತಂದೆನ ಒಂದೇ, ಹೆಣ್ ಕೊಟ್ಟು ಮಾವನ ಒಂದೇ. ಕೊನೆದಾಗಿ ನಿಮ್ಗೆ ಆರ್ಡರ್ ಮಾಡ್ತಾ ಇದೀನಿ. ನಾಳೆ ಬೆಳಿಗ್ಗೆ ಡೈನಿಂಗ್ ಟೇಬಲ್ ಅಲ್ಲಿ ನೀವು ಆಡ್ತೀರಾ, ನಾನ್ ಕೇಳ್ತೀನಿ ಅಷ್ಟೇ. ಓದ್ತೀನಿ. ಅಷ್ಟಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಹಾಡ್ಬಿಡದಪ್ಪ. ಏನ್ ನೀನ್ ಹಾಡ್ಬಿಡೋದು ಸಲೀಸಾಗಿ ಹೇಳ್ತಾ ಇದೀಯಾ ನನಗೆ? ನೋಡು ಬ್ರದರ್, ನನಗೆ ಡೇ ಬೈ ಡೇ ತುಂಬಾ ಟೆನ್ಷನ್ ಆಗ್ತಾ ಇದೆ. ಪರಿಸ್ಥಿತಿ ಚಿಂತಾಜನಕವಾಗ್ತಾ ಇದೆ. ನಿನ್ನ ಹೆಸರು ನಾನು ಕಂಟಿನ್ಯೂ ಮಾಡೋದು ತುಂಬಾ ಕಷ್ಟ. ನಾನು ಬಿಟ್ಬಿಡೋದು. ಏನು ಮಾತಿದ್ರೆ ಉಂಗ್ರ ಬಿಡ್ತೀನಿ ಅಂತೀಯ, ಮನೆ ಬಿಟ್ಟು ಹೋಗ್ತೀನಿ ಅಂತೀಯ. ನಿನ್ ಫ್ರೆಂಡ್ ಇಷ್ಟು ಹೆಲ್ಪ್ ಮಾಡಕ್ಕಲ್ವಾ? ಎಷ್ಟೊಂದು ಹೆಲ್ಪ್ ಮಾಡೋದು. ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೊದಲು ಸಂಗೀತ ಹಾಡ್ಬೇಕು ಅಂತ ನಿಮ್ಮ ಮಾವ ಹೇಳ್ತೇನೆ. ಡಬ್ಬ ನನ್ನ ಮಗ, ದಡಿಯ ನನ್ನ ಮಗ, ಲೂಸ್ ನನ್ನ ಮಗ. ನೋಡು, ನಾಳೆ ನನಗೆ ಮಾವ ಆಗೋನು, ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡು. ಮಿಸ್ಟರ್ ಡಬ್ಬ ನನ್ನ ಮಗ, ಮಿಸ್ಟರ್ ದಡಿಯ ನನ್ನ ಮಗ, ಸಂಗೀತ ಹಾಡು ಅಂತ ಹೇಳ್ತಿದ್ದಾನೆ. ನಾನು ಹೇಗೆ ಆಡ್ಲಿ? ಯಾ ಹಾಡ್ತೀಯ? Do you know one thing? ಜೈಲಲ್ಲಿ ನಾನು ದೊಡ್ಡ ದಾದಾಗಿದ್ದೆ. ಏನ್ ದಾದಾ ಬಿಡಿ, ನಿಮ್ಮ ಅಣ್ಣನ್ನೇ ಏನು ಮಾಡಕ್ ಆಗ್ಲಿಲ್ಲ. ದಾದಾ ಅಂತೆ ದಾದಾ.
ಯಾರೆದ್ರಿಗೆ ನಿಂತು ಏನ್ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾ ನಿನ್ಗೆ? ನಾನ್ ಜೈಲಿಂದ ಯಾಕೆ ಆಚೆ ಬಂದಿದ್ದೀನಿ ಗೊತ್ತಾ? ಅವನಿಗೊಂದು ಗತಿ ಕಾಣಿಸೋದಿಕ್ಕೆ. ನೇಮಿಬ್ಬರನ್ನ ಯೂಸ್ ಮಾಡ್ಕೊಂಡು ಅವನ್ ಚಾಪ್ಟರ್ನ ಕ್ಲೋಸ್ ಮಾಡಿ. ಯಸ್, ಐಡಿಯಾ ನಂದು, ಕೆಲಸ ನಿಮ್ದು. ಕೊನೆವರೆಗೂ ನಿಮ್ಮನ್ನ ಮಕ್ಕಳ ತರ ಸೇಫ್ ಗಾರ್ಡ್ ಮಾಡ್ತೀನಿ. ಬಾಸ್ ನಿಮ್ಗಿನ್ನು ಈ ಕೊಕ್ರು ಹೋಗಿಲ್ವಾ? ಯು ಬ್ಲಡಿ ಡೋಂಟ್ ಟಚ್ ಮೀ. 7 years ಇಂದ ಜೈಲಲ್ಲಿ ನಾನು ಬಿಟ್ಟು ಅಲಗದೆ ಇರೋ ಓನ್ಲಿ ಫ್ರೆಂಡ್ ಅಂದ್ರೆ ಇದೆ. ಡು ಯು ನೋ? ಜೈಲ್ ಸೂಪರಿಂಟೆಂಡೆಂಟ್ ಒಂದ್ಸತಿ ಇದೇ ತರ ಟಚ್ ಮಾಡಿ ಮೂತಿ ಹೊಡೆದು ಹಾಕ್ಬಿಟ್ಟಿದ್ದೆ. ದಾದ ಅಂತೀರಾ, ಆದ್ರೆ ಇದ್ರ ಮಾತ್ರ ಈಕೋ. ಯಾವತ್ತು ವೀಕ್ನೆಸ್ ನ ಲೀಕ್ ಔಟ್ ಮಾಡಬಾರ್ದು. ಹೋಗಿ ಆ ಮರಿಗೌಡನ ಕತೆ ಮುಗಿಸ್ಬಿಡ್ಬೇಕು.